ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಫ್ಯಾಕ್ಟರಿಯ ವಾಸ್ತು ಪರಿಶೀಲನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇವರು ಹಾಸನದಿಂದ ನನಗೆ ಫೋನ್ ಕಾಲ್ ಮಾಡಿದರು. ನಮ್ಮದೊಂದು ಫ್ಯಾಕ್ಟರಿಯ ವಾಸ್ತು ಪರಿಶೀಲನೆ ಇದೆ, ನೀವು ಬಂದು ವಿಸಿಟ್ ಕೊಟ್ಟು ನೋಡಿ ಸಲಹೆ ಕೊಡಿ ಅಂತೇಳಿ ಫೋನ್ ಕರೆ ಮಾಡಿದರು. ಸರಿ ಅಂತೇಳಿ ನಾನು ಹಾಸನಕ್ಕೆ ಹೋಗಿದ್ದೆ. ಹಾಸನದ ರೈಲ್ವೆ ಸ್ಟೇಷನ್ನಿಂದ ತುಮಕೂರಿಗೆ ಹೋಗೋ ರೋಡಲ್ಲಿ ಇವರ ಫ್ಯಾಕ್ಟ್ರಿ ಇದೆ. ಇವರು ತುಂಬ ದಿನಗಳಿಂದ ನನ್ನ ಫೇಸ್ಬುಕ್ಕಲ್ಲೇ ಆಗ್ತಾ ಇರ್ತಕ್ಕಂಥ ಆರ್ಟಿಕಲ್ಸ್, ವಾಸ್ತು ಲೇಖನಗಳು, ವಾಸ್ತು ವಿಚಾರಗಳ ಬಗ್ಗೆ ಮಾಹಿತಿಗಳು, ಹಾಗೆ ವಾಸ್ತುವಿಗೆ ಸಂಬಂಧಿಸಿದ ಕೆಲವೊಂದು ಮನೆಯ ವಿಮರ್ಶೆಗಳನ್ನು ಇವರು ನೋಡ್ತಾಯಿದ್ರು. ಹಾಗೆ ಯೂಟ್ಯೂಬಲ್ಲೂ ಸಹ ಇವರು ನೋಡ್ತಾಯಿದ್ರು. ಹಾಗಾಗಿ ನನಗೆ ಒಂದು 2-3 ಸಲ ಕರೆ ಮಾಡಿದರು ಬರಲೇಬೇಕು ಅಂತೇಳಿ. ಹಾಗೆ ನಾನು ಮೊನ್ನೆ ಹಾಸನಕ್ಕೆ ಹೋದಾಗ ಅವರು ಕಾರಲ್ಲಿ ಫ್ಯಾಕ್ಟ್ರಿಗೆ ಕರ್ಕೊಂಡೋದ್ರು. ಫ್ಯಾಕ್ಟ್ರಿಯನ್ನು ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ವ ಈಶಾನ್ಯ ಉತ್ತರಕ್ಕೆ ಮೇನ್ ರೋಡ್ ಇದೆ. ಈ ಅಂಗಡಿ ಅಂದರೆ ಫ್ಯಾಕ್ಟ್ರಿಯ ಶಟರ್ ಸಹ ಪೂರ್ವ ಈಶಾನ್ಯ ಭಾಗಕ್ಕೆ ಬರ್ತದೆ. ಒಳ್ಳೆ ಗಾಳಿ ಬೆಳಕು ಎಲ್ಲ ಶುಭಪ್ರದವಾಗಿದೆ. ಸಾಕಷ್ಟು ಇವರು ಈ ಫ್ಯಾಕ್ಟ್ರಿಗೆ ಸಂಬಂಧಿಸಿದ ಮಿಷಿನರಿ ಐಟಮ್ಸ್ಗಳನ್ನ ಫಿಟ್ ಮಾಡಬೇಕಾದ್ರೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡು ವಾಸ್ತು ಪ್ರಕಾರ ಸೆಟ್ಟಿಂಗ್ ಮಾಡ್ಕೊಂಡಿದ್ದಾರೆ. ನೈಋತ್ಯದಲ್ಲಿ ತುಂಬ ವೆಯ್ಟ್ ಹಾಕಿದ್ದಾರೆ. ಅಂದರೆ ಅಲ್ಲೇ ಒಂದು ಆಫೀಸ್ ರೂಮ್ ಸಹ ಮಾಡಿಕೊಂಡಿದ್ದಾರೆ. ನೈಋತ್ಯದ ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರನ್ನು ಎಂಟ್ರೆನ್ಸ್ ಮಾಡ್ಕೊಂಡಿದ್ದಾರೆ ಆಫೀಸ್ಗೆ. ಆಗ್ನೇಯ ಪೂರ್ವದಲ್ಲೆಲ್ಲ ದೊಡ್ಡ ದೊಡ್ಡ ಮಿಷಿನ್ಗಳು, ಎಲೆಕ್ಟ್ರಿಷಿಯನ್ಸಿಗೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ಮಿಷಿನ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಹಾಗೆ ಪೂರ್ವ ಈಶಾನ್ಯದಲ್ಲಿ ಯಾವುದೇ ಭಾರ ಬೀಳದಲ್ಲೇ ಇರೋ ರೀತಿಲಿ ಅವಾಯ್ಡ್ ಮಾಡಿದ್ದಾರೆ. ಉತ್ತರ ವಾಯುವ್ಯದಲ್ಲಿ ಕೆಲವೊಂದು 2-3 ಕೊಠಡಿ ಮಾಡಿಕೊಂಡು ಆ ಕಡೆ ಸ್ಟಾಕನ್ನು ಇಟ್ಕೊಂಡಿದ್ದಾರೆ. ಇಲ್ಲಿ ಅತಿ ಮುಖ್ಯವಾಗಿ ಉತ್ತರ ಇವ್ರದ್ದೇನು ಶಟರ್ ಇದೆಯೋ ಆ ಸ್ಥಳ, ಎದುರಿಗಿರ್ತಕ್ಕಂಥ ಸ್ಥಳ ಪೂರ್ಣ ಪ್ರಮಾಣವಾಗಿ ಖಾಲಿ ಇದೆ. ಈ ಫ್ಯಾಕ್ಟರಿಯನ್ನು ಗಮನಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಒಳ್ಳೆಯ ಗಾಳಿ ಬೆಳಕು, ಪಾಸಿಟಿವ್ ಎನರ್ಜಿ ತುಂಬ ಕಂಡು ಬಂತು. ಹಾಗೆ ಈ ಫ್ಯಾಕ್ಟರಿಯಲ್ಲಿ ರಿಸಲ್ಟು ರೈಸ್ ಆಗುತ್ತೆ, ಉತ್ತಮವಾಗಿ ಬರುತ್ತೆ ಅಂತೇಳಿ ಸಲಹೆಯನ್ನು ಕೊಟ್ಟೆ. ಇದಕ್ಕಿಂತ ಮುಂಚೆ ಇವರು ಇನ್ನೊಂದು ಫ್ಯಾಕ್ಟ್ರಿಗೆ ಕರ್ಕೊಂಡೋಗಿದ್ರು. ಆ ಕರ್ಕೊಂಡೋದಂಥ ಒಂದು ಸಂದರ್ಭದಲ್ಲಿ ಆ ಫ್ಯಾಕ್ಟ್ರಿ ವಾಸ್ತು ಪ್ರಕಾರ ಇರಲಿಲ್ಲ. ಅಂದರೆ ಉತ್ತರ, ಈಶಾನ್ಯ, ಪೂರ್ವದ ಭಾಗಗಳು ಪರಿಪೂರ್ಣವಾಗಿ ಬಂದಾಗಿದ್ದು, ಇವರು ಆಚೆ ಕಡೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ವ ಈಶಾನ್ಯದಿಂದ ಆಚೆ ಹೊರಟರು ಸಹ, ಅಂದರೆ ಈಶಾನ್ಯ ಪೂರ್ವಾಭಿಮುಖವಾಗಿ ಬಂದರೂ ಸಹ ಅಗ್ನಿ ದಿಕ್ಕಿನಿಂದ ಆಚೆ ಹೋಗ್ತಿದ್ರು. ಆಗ್ನೇಯ ದಿಕ್ಕಿನಿಂದ ಮತ್ತೆ ನೈಋತ್ಯದ ಕಡೆ ಟರ್ನ್ ಆಗ್ತಿತ್ತು, ದಕ್ಷಿಣ ನೈಋತ್ಯದ ಕಡೆ. ಹಾಗಾಗಿ ಆ ಫ್ಯಾಕ್ಟ್ರಿಲಿದ್ದಾಗ ತುಂಬ ನಷ್ಟ ಕಷ್ಟ ಅನುಭವಿಸಿದರು. ಯಾವುದೇ ರೀತಿಯ ಎಷ್ಟೇ ಎಫೆಕ್ಟ್ ಹಾಕಿದರೂ ಸಹ ಅಲ್ಲ ಫ್ಯಾಕ್ಟ್ರಿಯಲ್ಲಿ ಕೂತ್ಕೊಳ್ಳಿಕ್ಕೂ ಮನಸ್ಸು ಬರ್ತಿರಲಿಲ್ಲ. ಫಲಿತಾಂಶವೂ ಸಹ ಅಂದ್ಕೊಂಡ ರೀತಿ ಬಂದಿರಲಿಲ್ಲ. ಈ ಹಳೆಯ ಫ್ಯಾಕ್ಟ್ರಿಗೆ ಬೇರೆ ಒಂದಿಬ್ಬರು ಸಹ ಬಂದು ವಾಸ್ತು ಪರಿಶೀಲನೆ ಮಾಡಿ ಸೂಕ್ತ ಸಲಹೆಯನ್ನು ನೀಡಿದರೂ ಸಹ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಇಲ್ಲಿ ಈ ಹಳೆ ಫ್ಯಾಕ್ಟ್ರಿ ಏನಿದೆ ಅಂತಂದರೆ ಇವರ ಹೆಸರಿಗೆ ಅಷ್ಟಾಗಿ ಪಾಸಿಟಿವ್ ಆಗಿರಲಿಲ್ಲ. ಆ ಸ್ಥಳದಲ್ಲಿ ತುಂಬ ಈ ಉತ್ತರ ಈಶಾನ್ಯ ಅಂತ ಏನು ಹೇಳ್ತೀವಿ, ಅಲ್ಲೆಲ್ಲ ಮಣ್ಣಿನ ಗುಡ್ಡ ಸ್ವಲ್ಪ ಎತ್ತರ ಆಗಿದೆ, ಬೇಲಿಯನ್ನೆಲ್ಲ ಹಾಕಿದ್ದಾರೆ. ಈಶಾನ್ಯದ ಭಾಗದಲ್ಲಿ ಬೇರೆಯವ್ರದ್ದು ಕಟ್ಟಡಗಳು ಇದೆ. ಎತ್ತರವಾಗಿರೋದ್ರಿಂದ ಮತ್ತು ಅದೇ ಭಾಗದಲ್ಲಿ ಈಶಾನ್ಯ ಪೂರ್ವ
ಏನು ಹೇಳ್ತೀವಿ ಆ ಭಾಗದಲ್ಲಿ ದೊಡ್ಡ ದೊಡ್ಡ ಮರಗಿಡಗಳು ಬೆಳ್ಕೊಂಡಿರೋದ್ರಿಂದ ಈ ಫ್ಯಾಕ್ಟ್ರಿಯಿಂದ ನಿಮಗೆ ಲಾಭ ಸಿಗೋದಿಲ್ಲ ಅಂತ ಹೇಳಿದ್ದೆ. ಅನಂತರ ಅವರು ನಮ್ಮ ಹೊಸ ಫ್ಯಾಕ್ಟ್ರಿಗೆ ಅಂದರೆ ಅದೇ ತುಮಕೂರು ರೋಡಲ್ಲಿರ್ತಕ್ಕಂಥ ಹೊಸ ಫ್ಯಾಕ್ಟ್ರಿಗೆ ಎಲ್ಲ ಶಿಫ್ಟ್ ಮಾಡ್ಕೋಬೋದಾ ಅಂತೇಳಿ ಕೇಳಿದರು. ನಾನು ಮಾಡ್ಕೊಳ್ಳಿ, ತುಂಬ ಪಾಸಿಟಿವ್ ಆಗಿದೆ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೆ. ಇಲ್ಲಿ ಕೆಲವು ಸಲ ಏನಾಗುತ್ತೆ ಅಂತಂದರೆ ನಮಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿದಾಗ, ನಮಗೆ ಅದು ವಾಸ್ತು ಪ್ರಕಾರ ಇದ್ದಾಗ ನಾವು ಅಳವಡಿಸ್ತಕ್ಕಂಥ ವಸ್ತುಗಳನ್ನು ವಾಸ್ತು ಪ್ರಕಾರ ಅಳವಡಿಕೆ ಮಾಡಿಕೊಂಡು ಈಶಾನ್ಯ ಪೂರ್ವ ಉತ್ತರದ ಭಾಗಗಳನ್ನು ಹೆಚ್ಚಾಗಿ ಖಾಲಿ ಬಿಟ್ಕೊಂಡ್ರೆ, ಹಾಗೆ ಇವರ ಫ್ಯಾಕ್ಟ್ರಿಲೂ ಅಷ್ಟೇ ಉತ್ತರ ಈಶಾನ್ಯದಲ್ಲಿ ದೊಡ್ಡ ಗೇಟ್ ಇದೆ, ಅಲ್ಲಿ ಕಾಲೇಜಸ್ ಎಲ್ಲ ಇದೆ. ಸೊ ಹಾಗಾಗಿ ಇವರಿಗೆ ಅಲ್ಲಿಂದಲೇ ಫ್ಯಾಕ್ಟ್ರಿ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ. ಅದು ಸಹ ಅವರಿಗೆ ಖುಷಿಯಾಯಿತು. ಇನ್ನೊಂದು ವಿಷಯ ಏನು ಅಂತಂದರೆ, ಈ ಹೊಸ ಫ್ಯಾಕ್ಟ್ರಿಯಲ್ಲಿ ಇವರು ಆಫೀಸಲ್ಲಿ ಕೂತ್ಕೊಂಡ್ರೆ ಮನಸ್ಸು ಒಂಥರ ಖುಷಿ ಇರ್ತಕ್ಕಂಥದ್ದು. ಅದೇ ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಿತ್ತು. ಹಾಗಾಗಿ ಇವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನಗಳನ್ನು ಕೊಟ್ಟಿರ್ತೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.